ನಾವು ಇಲ್ಲಿ ಇದುವರೆಗೂ 75 ವರ್ಷ ಆದ್ಮೇಲೆ, ಸ್ವಾತಂತ್ರ್ಯ ಬಂದು 75 ವರ್ಷ ಆದ್ರೂ ತಾಲೂಕಿಗೆ MLA, ಅದು ಕಾಂಗ್ರೆಸ್ MLA ಇರ್ಬೋದು, JDS MLA ಇರ್ಬೋದು, BJP MLA ಇರ್ಬೋದು, ತಾಲೂಕಿಗೆ MLAನೇ ಸುಪ್ರೀಂ. ನಾವು ಎಲೆಕ್ಟೆಡ್ ಬಾಡಿ, ನಾವು ನಾಮಿನೇಟೆಡ್ ಬಾಡಿ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲೆಕ್ಟ್ ಆಗಿ ಬಂದಿರೋರು ನಾವು, ಚುನಾವಣೆಗೆ ಸ್ಪರ್ಧೆ ಮಾಡಿ ಬಂದಿದ್ದೀರಿ. ನಾವು ಬಿ ಫಾರಂ ತಗೊಂಡು ಚುನಾವಣೆಗೆ ಸ್ಪರ್ಧೆ ಮಾಡಿ ಬಂದಿರೋರು ನಾವು. ಯಾರೋ ನೀವು ನಾಮಿನೇಟೆಡ್ ಮಾಡೋ ಕೈ ಕೆಳಗಡೆ ಕೂತ್ಕೊಂಡ ಗುಲಾಮರ ನಾವು? ಗುಲಾಮರ ಅಲ್ಲ ನಾವು. ಅದಲ್ಲೇ ಗುಲಾಮರ ನಾವು. ನಾಟ್ ಎ ಸರ್ವೆಂಟ್. ವಿ ಆರ್ ನಾಟ್ ಎ ಕಾಂಗ್ರೆಸ್ ಪಾರ್ಟಿಯ ಸರ್ವೆಂಟ್ಗಳಲ್ಲ ನಾವು. ವಿ ಆರ್ ಎಲೆಕ್ಟೆಡ್. ಡೆಮಾಕ್ರಸಿಯಲ್ಲಿ ಎಲೆಕ್ಟ್ ಆಗಿ ನಾವು ಬಂದಿದ್ದೀರಿ. ನಾವು ಎಲ್ಲಾ ಸಮಿತಿಗಳು ಹೇಳಿದ್ರು, ಎಲ್ಲಾ ಸಮಿತಿಗಳು ಏನೇನಾಗಿದೆಯೋ, ರಾಜೀವ್ ಗಾಂಧಿ ಯೋಜನೆಯಿಂದ ಹಿಡಿದು, ಇಂದಿರಾ ಗಾಂಧಿ ಯೋಜನೆಯಿಂದ ಹಿಡಿದು, ವಾಜಪೇಯಿ ಯೋಜನೆ, ಎಲ್ಲಾ ಯೋಜನೆಗಳಿಗೂ ನಾವೇ ಅಧ್ಯಕ್ಷರು. ಒಂದ್ಸರಿ ಸರ್ಕಾರ ಯಾರದೇ ಹೆಸರು ಇಡ್ಲಿ, ಕಾಂಗ್ರೆಸ್ ಪಾರ್ಟಿ ಯೋಜನೆ ಆಗ್ಲಿ, ಕಾಂಗ್ರೆಸ್ ಪಾರ್ಟಿ ಯೋಜನೆ ಆದ್ರೂ ಕೂಡ ಆಸ್ ಎ MLA ಮೈ ಡ್ಯೂಟಿ, ನನ್ನ ಕಾನ್ಸ್ಟಿಟ್ಯೂನ್ಸಿ ಜನಕ್ಕೆ ಅದನ್ನ ರೀಚ್ ಮಾಡುವಂಥದ್ದು ನನ್ನ ಡ್ಯೂಟಿ. ಅದು ನಾವು ಮಾಡಬೇಕು. ನೀವೇನ್ ಮಾಡ್ತಾ ಇದ್ದೀರಾ? ಈಗ ಜಿಲ್ಲಾ ಮಂತ್ರಿಗಳು ಬರ್ತಾರೆ, ಜಿಲ್ಲೆಗೆ ಅವರೇ ಸುಪ್ರೀಂ. ಯಾವುದೇ ಇರಲಿ, ಯಾರೇ ಸರ್ಕಾರ ಇರಲಿ, ಜಿಲ್ಲೆಗೆ ಅವರೇ ಸುಪ್ರೀಮು. ರಾಜ್ಯಕ್ಕೆ ಮುಖ್ಯಮಂತ್ರಿ, ನಮಗೆ ವಿರೋಧ, ಮುಖ್ಯಮಂತ್ರಿ ಬೇಡ ಅಂತ ಚೇಂಜ್ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ. ಅವರೇ ಸುಪ್ರೀಮು. ರಾಜ್ಯಕ್ಕೆ ಅವರೇ ಸುಪ್ರೀಮು, ಜಿಲ್ಲೆಗೆ ಮಂತ್ರಿನೇ ಸುಪ್ರೀಮು, ತಾಲೂಕಿಗೆ MLAನೇ ಸುಪ್ರೀಂ, ಸದನಕ್ಕೆ ನೀವೇ ಸುಪ್ರೀಂ. ನಾನು ಹೇಳಿದೆ ಸ್ವಲ್ಪ ಇನಾನಿಮಸ್ ಆಗಿ ಎಲೆಕ್ಟ್ ಮಾಡಿದ್ದೀರಿ. ಸರ್ವಾನುಮತದಿಂದ ನಿಮ್ಮನ್ನು ಎಲೆಕ್ಟ್ ಮಾಡಿದ್ದೀರಿ ನಾವು. ನೀವ್ ಆ ಕಡೆನೆ ತಿರುಗ್ತೀರಿ, ಯಾಕೋ ನೋಡಿದ್ರೆ ಗೊತ್ತಿಲ್ಲ, ಆ ಕಡೆನೆ ತಿರುಗ್ತಾ ಇರ್ತೀರ. ಸರ್ವಾನುಮತದಿಂದ ನಿಮ್ಮನ್ನು ಎಲೆಕ್ಟ್ ಮಾಡಿರೋದು. ಅದರಿಂದ ನೀವು ಶಾಸಕರನ್ನ ಯಾರೋ ಹೊಡೆದ್ರು ಅಂತ ಇಟ್ಕೊಳ್ಳಿ, ಯಾವುದೇ ಪಾರ್ಟಿ ಶಾಸಕರಾಗ್ಲಿ, ಶಾಸಕರ ಮೇಲೆ ಅಲ್ಲೇ ಆಯ್ತು ಅಂತ ಇಟ್ಕೊಳ್ಳಿ, ನೀವು ನಮ್ಮ ಜೊತೆ ಬರಬೇಕು. ನೀವು ನಮ್ಮ ಸುಪ್ಪದಿ, ಯಾವುದೇ ಪಾರ್ಟಿಯವರಾಗ್ಲಿ, ಇವತ್ತು ನಮಗಾಗ್ತತೆ, ನಾಳೆ ಕಾಂಗ್ರೆಸ್ಗೂ ಆಗ್ತತೆ. ಅವ್ರೇನು ಪರ್ಮನೆಂಟ್ ಗಿರಾಕಿ ಅಂತ ತಿಳ್ಕೊಂಬಿಟ್ಟವ್ರೆ. 3 ವರ್ಷ ಆದ್ಮೇಲೆ ನೀವು ಇರೋದೇ ಇಲ್ಲ. 2028ಕ್ಕೂ ನಾವು ಯಾರು ಇಲ್ಲೇ ಇಲ್ಲ. 30 ವರ್ಷದಲ್ಲಿ ಯಾರು ರಿಪೀಟೇ ಆಗಿಲ್ಲ. 30 ವರ್ಷದಲ್ಲಿ ಎಲ್ಲ ಬಂದವರೆಲ್ಲ ಹೇಳಿದ್ರು, ನಾನೇ 20 ವರ್ಷ 30 ವರ್ಷ ಅಂದ್ರು. ಈಗ ರಿಪೀಟ್ ಆಗುತ್ತೆ. ಯಾರು ರಿಪೀಟ್ ಆಗ್ಲೇ ಇಲ್ಲ. ಎಲ್ಲ 1 ವರ್ಷ 2 ವರ್ಷ 4 ವರ್ಷ ಎಲ್ಲ ಹೊಟ್ಟೋದ್ರು. ಈ CM ಯಾವಾಗ ಹೋಗ್ತಾರೋ ಗೊತ್ತಿಲ್ಲ ನಮ್ಗೆ, ಹೊಸ CM ಯಾವಾಗ ಬರ್ತಾರೋ ಗೊತ್ತಿಲ್ಲ. ನಾನು ಹೇಳೋದು ನೋಡಿ, ಅವ್ರಿಗೆ ಇದು ನೀವು ಮೊನ್ನೆ ನಮ್ಮ ಮಾಧ್ಯಮದ ಸ್ನೇಹಿತರೆಲ್ಲರೂ ಎಲ್ಲೂ ಚರ್ಚೆನೇ ಆಗಿಲ್ಲ. ಸರ್ಕಾರದಲ್ಲೂ ಚರ್ಚೆ ಆಗಿದೆ ಅನ್ನೋ ಗೊತ್ತಿಲ್ಲ, ನಮ್ಮ ಮೀಟಿಂಗ್ ಅಲ್ಲೂ ಚರ್ಚೆ ಆಗಿಲ್ಲ. ನಮ್ಮ ಮೀಟಿಂಗ್ ಆದ ತಕ್ಷಣ MLAಗಳೆಲ್ಲ ದುಡ್ಡು ಕೇಳ್ತಾ ಇದ್ದಾರೆ, ಸ್ಯಾಲ್ರಿ ಜಾಸ್ತಿ ಮಾಡಿ, TA ಜಾಸ್ತಿ ಮಾಡಿ ಅಂತೇಳಿ ಪತ್ರಿಕೆ ದೊಡ್ಡ ಹೆಡ್ಲೈನ್ಸ್. ಅವಮಾನ ಅದು ಬರಬಾರ್ದಾಗಿತ್ತು. ಎಲ್ಲಿ ಚರ್ಚೆ ಆಗಿದೆ? ಬಿಲ್ಲೇನ ತರ್ತಾ ಇದ್ದೀರಾ? ಏನು ಬಿಲ್ಲೇನು ತರ್ತಾ ಇಲ್ಲ. ಎಷ್ಟು ದೊಡ್ಡ ಚರ್ಚೆ ಆಯ್ತು. ಜನ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆ ಮಾಡಕ್ ಮಾಡಿದ್ರು. ಯಾರಿಗೆ? MLAಗಳಿಗೆ ನಾನು ಹೇಳೋದು.